ಎಲ್ಲರಿಗೂ ನಮಸ್ಕಾರ. ಶುಂಠಿಯನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನು ಅಡಿಗೆಯಲ್ಲಿ ಬಳಸ್ತಾ ಇದ್ದಾರೆ, ಚಾದಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಮನೆಮದ್ದಾಗಿ ಕೂಡ ಅದನ್ನು ಬಳಸ್ತಾ ಇದ್ದಾರೆ. ಹೀಗಿದ್ದರೂ ಸಹಿತ ಶುಂಠಿ ಹೊಂದಿರುವಂಥ 7 ಅದ್ಭುತ ಸತ್ಯಗಳ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ಬೋದು. ನಮಗೆ ಗೊತ್ತಿರದ ಆ 7 ಅದ್ಭುತ ಸತ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಅದರಿಂದ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನೋಡ್ತಾ ಇದ್ದೀರಾ ಬಾಚುಗುಡ್ಡಿ ಫುಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಲ್ಲಪ್ಪ. ಶುಂಠಿ ಬೇರಲ್ಲ, ಅದು ಒಂದು ಕಾಂಡ. ಶುಂಠಿ ಮಣ್ಣಿನಲ್ಲಿ ಬೆಳೆಯುತ್ತಿರುವಂಥ ಒಂದು ಸಸ್ಯ, ಆದ್ದರಿಂದ ನಾವು ಅದನ್ನು ಬೇರು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದು ಬೇರೆಲ್ಲ ಒಂದು ವಿಶಿಷ್ಟವಾದ ಒಂದು ಕಾಂಡ ಅಂತ ಹೇಳ್ಬೋದು. ಆ ಕಾಂಡದಲ್ಲಿ ಅದ್ಭುತವಾದಂಥ ಒಂದು ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಕಾಂಡ. ಇದನ್ನು ವಿಜ್ಞಾನ ಸಹಿತ, ಸಸ್ಯ ವಿಜ್ಞಾನ ಸಹಿತ ಇದನ್ನು ವಿವರವಾಗಿ ನಮಗೆ ಹೇಳಿರುವಂಥದ್ದು. ಅದರಿಂದ ಇದು ಒಂದು ವಿಶಿಷ್ಟವಾದ ಒಂದು ಕಾಂಡ ಅಂತ ಹೇಳ್ಬಹುದು. ಶುಂಠಿಯ ಖಾರದ ಹಿಂದಿನ ರಹಸ್ಯ. ಶುಂಠಿಯನ್ನು ನಾವು ತಿಂದಾಗ ಅಥವಾ ಕಡಿದಾಗ ಕಟು ವಾಸನೆ ಮತ್ತು ಖಾರದಂತೆ ನಮಗೆ ಅನಿಸುವಂಥದ್ದು. ಇದಕ್ಕೆಲ್ಲ ಕಾರಣ ಆ ಶುಂಠಿಯಲ್ಲಿ ಇರ್ತಕ್ಕಂಥ ಜಿಂಜರಾಲ್ ಅನ್ನುವಂಥ ಒಂದು ಪವರ್ಫುಲ್ ಆದ ಒಂದು ಅಂಶ ಅಂತ ಹೇಳಬಹುದು. ಇದು ಆಂಟಿ ಆಕ್ಸಿಡೆಂಟ್ ಆಗಿದ್ದು, ಇದು ನಮ್ಮ ದೇಹದಲ್ಲಿ ಯಾವುದೇ ಇನ್ಫೆಕ್ಷನ್ ಆಗದಂತೆ ಮತ್ತು ಉರಿಯೂತ ಆಗದಂತೆ ತಡೆಯುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಅಂತ ಹೇಳಬಹುದು. ನ್ಯಾಚುರಲ್ ಪೇನ್ ಕಿಲ್ಲರ್. ಈ ವಯಸ್ಸಾದವರಿಗೆ ಮತ್ತು ಕೆಲಸ ಮಾಡಿ ಬಂದಂಥವರಿಗೆ ಈ ಮಂಡಿ ನೋವು ಮತ್ತು ಸ್ನಾಯು ನೋವು ಇರುವಂಥದ್ದು. ಇದರ ಪರಿಹಾರಕ್ಕಾಗಿ ಇವರು ಇಂಗ್ಲೀಷ್ ಮೆಡಿಸಿನನ್ನು ತೆಗೆದುಕೊಳ್ಳುವಂಥದ್ದು. ಆದರೆ ಇದರ ಬದಲಿಗೆ ನ್ಯಾಚುರಲ್ ಪೇನ್ ಕಿಲ್ಲರ್ ಆದ ಶುಂಠಿಯನ್ನು ಮಾಡಿಸಬಹುದು. ಇದು ಮಂಡಿ ನೋವನ್ನು ಮತ್ತು ಸ್ನಾಯು ನೋವನ್ನು ಕಡಿಮೆ ಮಾಡುವಂಥ ಒಂದು ಶಕ್ತಿಯನ್ನು ಇದು ಹೊಂದಿರುವಂಥದ್ದು. ಇದನ್ನು ವಿಜ್ಞಾನ ಕೂಡ ಪ್ರೂವ್ ಮಾಡಿ ಕೊಟ್ಟಿರುವಂಥದ್ದು. ಅದರಿಂದ ಇದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತ ಹೇಳಬಹುದು. ಜೀರ್ಣಕ್ರಿಯೆಗೆ ಸಹಕಾರಿ. ನಾವು ಊಟ ಮಾಡಿದಂದ್ರೆ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ, ಅಜೀರ್ಣದ ಸಮಸ್ಯೆಗಳು ಕಾಡುವಂಥದ್ದು. ಈ ಸಮಸ್ಯೆಯಿಂದ ನಾವು ಮುಕ್ತಿ ಪಡೆಯಬೇಕು ಅಂತಂದರೆ ಇಂಗ್ಲೀಷ್ ಮೆಡಿಸಿನ್ ಹುಡುಕಿಕೊಂಡು ಹೋಗಬೇಕಾದ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಬಹುದು. ಯಾಕಂದರೆ ಈ ಶುಂಠಿಯನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದರಿಂದ ಈ ಹೊಟ್ಟೆ ಉಬ್ಬರ ಆಗಿರ್ಬೋದು, ಗ್ಯಾಸ್ಟ್ರಿಕ್ಕು, ಅಜೀರ್ಣದಂಥ ಸಮಸ್ಯೆಯಿಂದ ನಾವು ಬಚಾವಾಗಬಹುದು. ಇದು ಮೆಟಬಾಲಿಸಮನ್ನು ಜಾಸ್ತಿ ಮಾಡಿ ಜೀರ್ಣಕ್ರಿಯೆಯನ್ನು ಸಲೀಸಾಗಿ ಆಗುವಂತೆ ನೋಡಿಕೊಳ್ಳುವಂಥದ್ದು. ಇದರಿಂದಾಗಿ ಇವುಗಳಿಂದ ಅಂದರೆ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣದಂಥ ಸಮಸ್ಯೆಗಳಿಂದ ನಾವು ಬಚಾವಾಗಬಹುದು ಅಂತ ಹೇಳ್ಬಹುದು. ಹಸಿ ಶುಂಠಿಗಿಂತಲೂ ಒಣ ಶುಂಠಿ ಶಕ್ತಿಶಾಲಿ. ನಾವೆಲ್ಲ ಹಸಿ ಶುಂಠಿಯನ್ನು ಬಳಸ್ತಾ ಇದ್ದೀವಿ. ಮನೆಮದ್ದಾಗಿ ನಾವು ಹಸಿ ಶುಂಠಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ ಒಣ ಶುಂಠಿ ಹಸಿ ಶುಂಠಿಗಿಂತಲೂ 10 ಪಟ್ಟು ಶಕ್ತಿಯನ್ನು ಪಡೆದುಕೊಂಡಿದೆ ಅಂತ ವಿಜ್ಞಾನ ಹೇಳಿರುವಂಥದ್ದು. ಅದರಿಂದ ಹಸಿ ಶುಂಠಿಯನ್ನು ಉಪಯೋಗ ಮಾಡೋದಕ್ಕಿಂತ ಒಣ ಶುಂಠಿಯನ್ನು ಉಪಯೋಗ ಮಾಡಿಕೊಂಡ್ರೆ ನಮಗೆ ಹೆಚ್ಚಿನ ಒಂದು ಲಾಭ, ಹೆಚ್ಚಿನ ಒಂದು ಮನೆಮದ್ದು ಸಿಗುವಂಥದ್ದು ಅಂತ ಹೇಳ್ಬೋದು. ಸಕ್ಕರೆ ಕಾಯಿಲೆ ಮತ್ತು ಹೃದಯಕ್ಕೆ ಇದು ರಕ್ಷಾ ಕವಚ ಅಂತ ಹೇಳ್ಬೋದು. ಯಾಕಂದರೆ ದೇಹದಲ್ಲಿ ಇರ್ತಕ್ಕಂಥ ಒಂದು ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಹಾಕಿ ಹೃದಯಕ್ಕೆ ಬೇಕಾದಂಥ ಒಂದು ಸಪೋರ್ಟಿವನ್ನು ಇದು ಕೊಡುವಂಥದ್ದು. ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವಂಥವರು ಕೂಡ ಇದನ್ನು ಮನೆಮದ್ದಾಗಿ ಉಪಯೋಗ ಮಾಡ್ಕೋಬೋದು ಮತ್ತು ಹೃದ್ರೋಗ ಇದ್ದವರು ಕೂಡ ಇದನ್ನು ಮನೆಮದ್ದಾಗಿ ಉಪಯೋಗ ಮಾಡಬಹುದು. ಇದು 2 ಸಮಸ್ಯೆಗೆ ಒಂದು ಪರಿಹಾರವಾಗಿ ಇದು ನಿಲ್ಲುವಂಥದ್ದು. ವಾಂತಿ ಮತ್ತು ತಲೆ ಸುತ್ತಿಗೆ ನೈಸರ್ಗಿಕ ಟಾಬ್ಲೆಟ್. ಇದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಮತ್ತು ಕಾರಿನಲ್ಲಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಈ ವಾಂತಿಯಾಗುವಂಥದ್ದು ಮತ್ತು ತಲೆ ಸುತ್ತು ಬರುವಂಥದ್ದನ್ನು ನೀವೆಲ್ಲ ನೋಡಿದ್ದೀವಿ. ಅವರು ಅದಕ್ಕೆ ಪರಿಹಾರವಾಗಿ ಇಂಗ್ಲೀಷ್ ಮೆಡಿಸಿನನ್ನು ತೆಗೆದುಕೊಳ್ಳುವುದನ್ನು ನೀವೆಲ್ಲ ನೋಡಿದ್ದೀವಿ. ಆದರೆ ಇದಕ್ಕೆ ಪರಿಹಾರವಾಗಿ ಇಂಗ್ಲೀಷ್ ಮೆಡಿಸಿನ್ ಬದಲಿಗೆ ಈ ಶುಂಠಿಯನ್ನು ಬಾಯಲ್ಲಿ ಇಟ್ಟುಕೊಂಡು ಜಗಿದರೆ ಮತ್ತು ಅದರ ರಸವನ್ನು ನಾವು ತೆಗೆದುಕೊಂಡರೆ
ತಕ್ಷಣ ಅದು ಅಂದರೆ ವಾಂತಿ ಬರುವುದು ಮತ್ತು ತಲೆ ಸುತ್ತು ಬರುವಂಥದ್ದು ಕಮ್ಮಿಯಾಗುವಂಥದ್ದು ಅಂತ ಹೇಳ್ಬೋದು. ಅದರಿಂದ ಇದನ್ನು ಒಂದು ನೈಸರ್ಗಿಕ ಟಾಬ್ಲೆಟ್ ಅಂತ ಹೇಳ್ಬೋದು. ವಾಂತಿ ಮತ್ತು ತಲೆ ಸುತ್ತಿಗೆ ನೈಸರ್ಗಿಕ ಟಾಬ್ಲೆಟ್ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಈ ಶುಂಠಿಯಿಂದ ಎಷ್ಟೊಂದು ಪ್ರಯೋಜನ ಆಗುತ್ತದೆ ಅಂತ ನೀವೆಲ್ಲ ನೋಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂತೆ ಇಷ್ಟ ಆದಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ. ಮುಂದೆ ಇಂಥ ಇಂಟ್ರೆಸ್ಟಿಂಗ್ ಆದಂಥ ಈ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.